ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಜೀವನ್ KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಬಂಧುಗಳೇ, ನಿಮಗೆಲ್ಲ ಆಗಲೇ ತಿಳಿದಿದೆ, ಇದೇ ಜನವರಿ 12ರಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಮೈಸೂರಿನಲ್ಲಿ ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕಾಗಿ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದೆ. ಇತ್ತೀಚಿನ ಬೆಳವಣಿಗೆಗಳಲ್ಲಿ ನೀವು ಕಂಡಂತೆ ರಾಷ್ಟ್ರವ್ಯಾಪಿ ರಾಜ್ಯವ್ಯಾಪಿ ಈ ಡ್ರಗ್ಸು ದೊಡ್ಡ ಜಾಲ ರಾಜ್ಯಾದ್ಯಂತ ದೇಶದಾದ್ಯಂತ ಹರಡ್ತಾ ಇದೆ, ಇಡೀ ವಿಶ್ವದಲ್ಲೇ ಹರಡ್ತಾ ಇದೆ. ಇದು ನಮ್ಮ ಯುವಜನತೆಯ ಭವಿಷ್ಯವನ್ನು ಹಾಳು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಜಾಗೃತಿ ಜಾಥಾವನ್ನು ಆಯೋಜಿಸಿದೆ. ಸ್ವಾಮಿ ವಿವೇಕಾನಂದರು ಜಯಂತಿ ಅಂಗವಾಗಿ ಕಳೆದ 3 ವರ್ಷಗಳಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ 2023ರಿಂದ ಸತತವಾಗಿ ರಾಷ್ಟ್ರೀಯ ಯುವ ದಿನವನ್ನು ಆಯೋಜಿಸ್ತಾ ಬಂದಿದೆ. ಈ ಬಾರಿ ವಿಶೇಷವಾಗಿ ಏನು ಡ್ರಗ್ಸ್ ಎಂಬ ಒಂದು ಪೆಡಂಭೂತ ರಾಷ್ಟ್ರವನ್ನೇ ದೇಶವನ್ನೇ ವ್ಯಾಪಿಸಿದೆ. ಇದೇ ಸಂದರ್ಭದಲ್ಲಿ ನಮ್ಮ ಮಕ್ಕಳ ಭವಿಷ್ಯದ ಜಾಗೃತಿಗಾಗಿ ಈ ಜಾಥಾವನ್ನು ನಾವು ಆಯೋಜಿಸಿದ್ದೀವಿ. ದಯಮಾಡಿ KRS ಪಕ್ಷದ ಬೆಂಬಲಿಗರು, ಸೈನಿಕರು, ಪದಾಧಿಕಾರಿಗಳು, ರಾಜ್ಯಾದ್ಯಂತ ಇರುವಂಥವರು 12ನೇ ತಾರೀಕು ನಡೀತಾ ಇರುವಂತಹ ಯುವ ಸಮಾವೇಶದ ಜಾಗೃತಿ ಜಾಥಾದಲ್ಲಿ ಭಾಗವಹಿಸಬೇಕು. ನಿಮ್ಮ ಭಾಗವಹಿಸುವಿಕೆ ಬಹಳ ಮುಖ್ಯ. ಅದರ ಜೊತೆಗೆ ಯುವ ಜನತೆಗೆ ನಾನು ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ. ಇವತ್ತು ಡ್ರಗ್ಸ್ ವಿರುದ್ಧ ನಾವು ಹೋರಾಟ ಮಾಡಲಿಲ್ಲ ಅಂದರೆ ನಾಳೆ ನಮ್ಮ ಮನೆಗಳಿಗೇ ಈ ಡ್ರಗ್ಸ್ ಜಾಲ ಬಂದು ಕುಳಿತುಕೊಳ್ಳಬಹುದು. ನಮ್ಮ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಯಾಕೆಂದರೆ ಇವತ್ತಿನ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಯಾರು ಅದನ್ನು ನಿಷೇಧ ಮಾಡಬೇಕಿತ್ತೋ, ಅದನ್ನು ತಡೆಗಟ್ಟಬೇಕಿತ್ತೋ, ಆ ರಾಜ್ಯ ಸರ್ಕಾರಗಳಿಗೆ ಅದರ ಕಿಂಚಿತ್ತು ಅದ್ರ ಬಗ್ಗೆ ಯೋಚನೆ ಇಲ್ಲ. ನಮ್ಮ ಯುವ ಜನರ ಬಗ್ಗೆ ಯೋಚನೆ ಮಾಡುವಂತಹ ಶಕ್ತಿಯನ್ನೇ ಕಳ್ಕೊಂಡಿರುವಂತಹ ರಾಜಕಾರಣಿಗಳು, ಅಸಮರ್ಥರಿಗೆ ನಾವು ಇವತ್ತು ನಾಯಕತ್ವವನ್ನು ಕೊಟ್ಟು ರಾಜಕಾರಣವನ್ನು ಮಾಡೋದಕ್ಕೆ ಬಿಟ್ಟು ರಾಜ್ಯವನ್ನು ಆಳ್ವಿಕೆ ಮಾಡೋದಕ್ಕೆ ಬಿಟ್ಟಿದ್ದೀವಿ. ಇದೇ ಸಂದರ್ಭದಲ್ಲಿ ನಾನು ನೆನಪಿಸ್ಕೋಬೇಕಾಗುತ್ತೆ. ಯಾಕೆಂದರೆ ರಾಜ್ಯದ ಇತಿಹಾಸದಲ್ಲೇ ಒಂದು ದೊಡ್ಡ ಮಟ್ಟದ ಡ್ರಗ್ಸ್ ಜಾಲದಲ್ಲಿ ಸೇರಿಕೊಂಡಿದ್ದಂಥ ಪೊಲೀಸ್ನವರು, ಬರೋಬ್ಬರಿ 10 ಜನ ಪೊಲೀಸ್ನವರು ಒಂದು ಇತಿಹಾಸ ಸಸ್ಪೆಂಡ್ ಆದಂಥದ್ದು. ಒಂದೇ ಠಾಣೆಯ 10 ಜನ ಪೊಲೀಸ್ ಸಿಬ್ಬಂದಿಗಳು ಸಸ್ಪೆಂಡ್ ಆದಂಥದ್ದು ಕರ್ನಾಟಕ ರಾಜ್ಯಕ್ಕೆ ಒಂದು ಕಪ್ಪು ಚುಕ್ಕೆ. ಈ ಡ್ರಗ್ಸ್ ಜಾಲದಲ್ಲಿ ಅವರ ಪಾತ್ರಧಾರಿಗಳಾಗಿದ್ದು. ಈ ರೀತಿಯಾಗಿ ಯಾರು ಇದನ್ನು ನಾಶ ಮಾಡಬೇಕಿತ್ತೋ, ಯಾರು ಇದನ್ನು ತಡೆಗಟ್ಟಬೇಕಿತ್ತೋ ಅವರೇ ಇದರಲ್ಲಿ ಭಾಗೀದಾರಾಗ್ತಾ ಇರುವಂಥದ್ದು ರಾಜ್ಯಕ್ಕೆ ನಾಚಿಕೆಗೇಡಿನ ಸಂಗತಿ. ಈ ವಿಚಾರವನ್ನೆಲ್ಲ ಇಟ್ಕೊಂಡು ಈ ಬಾರಿ ಖಂಡಿತವಾಗ್ಲೂ, ಯಾಕೆಂದರೆ ಇದನ್ನು ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ JCB ಪಕ್ಷಗಳು ಈ ವಿಚಾರಗಳನ್ನು ಹೇಳೋದಕ್ಕೂ ಸಾಧ್ಯವಿಲ್ಲ, ಇದನ್ನು ತಡೆಗಟ್ಟೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದೇ ಇದಕ್ಕೆಲ್ಲ ಪರಿಹಾರ. ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ನಿರ್ಮಿಸೋಣ, ನಮ್ಮ ಯುವಕರ ಭವಿಷ್ಯವನ್ನು ಗಟ್ಟಿಗೊಳಿಸೋಣ, ಯುವಜನತೆಯ ಭವಿಷ್ಯವನ್ನು ಗಟ್ಟಿಗೊಳಿಸೋಣ. ಯಾಕೆ ವ್ಯಾಪಕವಾಗಿ ಈ ಡ್ರಗ್ಸ್ ಹರಡುತ್ತಾ ಇದೆ ಅಂದರೆ, ಇವತ್ತು ರಾಜ್ಯ ಸರ್ಕಾರಗಳು ಏನು ನಮ್ಮನ್ನು ಆಳ್ತಾ ಇದ್ದಾರೋ ಅಂಥ ಸರ್ಕಾರಗಳು ಸರಿಯಾದಂತಹ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದರೆ, ಆರೋಗ್ಯದ ವಿಚಾರವಾಗಿ ಆಗಲಿ ಅಥವಾ ಯುವ ಜನತೆಗೆ, ಯುವಕರಿಗೆ ಸರಿಯಾದಂತಹ ಕೆಲಸಗಳನ್ನು, ಅವರ ವಿದ್ಯೆಗೆ ತಕ್ಕಂತಹ, ವಿದ್ಯೆಗೆ ಅರ್ಹತೆ ತಕ್ಕಂತಹ ಕೆಲಸಗಳನ್ನು ಕೊಟ್ಟಿದ್ದರೆ ಯುವ ಜನತೆ ಇವತ್ತು ದಾರಿ ತಪ್ತಾ ಇರಲಿಲ್ಲ, ಈ ರೀತಿಯಾದಂತಹ ವ್ಯಸನಗಳಿಗೆ ಒಳಗಾಗ್ತಾ ಇರಲಿಲ್ಲ. ಆದರೆ ರಾಜ್ಯದಲ್ಲಿ ಇವತ್ತೇನಾಗಿದೆ, ಸುಮಾರು 3 ಲಕ್ಷ ಸರ್ಕಾರಿ ಉದ್ಯೋಗಗಳು ಖಾಲಿ ಇರುವಂಥದ್ದು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮ ಪ್ರಣಾಳಿಕೆಯಲ್ಲಿ 2023ರ ಪ್ರಣಾಳಿಕೆಯಲ್ಲೇ ಹೇಳಿದ್ವಿ, ಏನು ಇವತ್ತು ರಾಜ್ಯ ಸರ್ಕಾರದಲ್ಲಿರುವಂತಹ 3 ಲಕ್ಷ ಉದ್ಯೋಗಗಳನ್ನು ಪಾರದರ್ಶಕವಾಗಿ ಭರ್ತಿ ಮಾಡ್ತೀವಿ ಅಂತ. ಈ ನಿಟ್ಟಿನಲ್ಲಿ ಇದಾಗಿದ್ದಿದ್ರೆ ಇವತ್ತು ಯುವ ಜನತೆ ದಾರಿ ತಪ್ತಾ ಇರಲಿಲ್ಲ, ಇವತ್ತು ವ್ಯಸನಕ್ಕೆ ಗುರಿಯಾಗ್ತಾ ಇರಲಿಲ್ಲ. ಅವರು ಕೆಲಸಗಳಿಗೆ ಹೋಗ್ತಿದ್ರು, ಆ ಕೆಲಸದ ಕಡೆ ಮಗ್ನರಾದಾಗ ಈ ರೀತಿ ವ್ಯಸನಗಳಿಗೆ ಅವರು ಒಗ್ಗೊಳ್ತಾ ಇರಲಿಲ್ಲ. ಅದೇ ರೀತಿಯಾಗಿ ಶಿಕ್ಷಣದ ವ್ಯವಸ್ಥೆ, ಇವತ್ತಿನ ಶಿಕ್ಷಣದ ವ್ಯವಸ್ಥೆ ಕೆಲವು ಕಡೆ ದುಬಾರಿ ಅನ್ಬೋದು, ಇನ್ನು ಕೆಲವು ಕಡೆ ಶಿಕ್ಷಣದ ಅಧೋಗತಿ ಪಾತಾಳಕ್ಕೆ ತಲುಪಿದ್ದೀವಿ. ಸರ್ಕಾರ ಮೂಲಭೂತವಾಗಿ ಕೊಡಬೇಕಾದಂತಹ ಶಿಕ್ಷಣದ ವ್ಯವಸ್ಥೆಯನ್ನು ಇವತ್ತು ಖಾಸಗೀಕರಣ ಮಾಡುವ ಮೂಲಕ ಯಾವುದೇ ರೀತಿಯ ಒಂದು ಮಾನದಂಡಗಳು ಇಲ್ಲದೆ ಬಡವರು ಇವತ್ತು ಅವರ ಮಕ್ಕಳಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕೊಡಿಸುವಂಥ ಪರಿಸ್ಥಿತಿಗಳಲ್ಲಿಲ್ಲ. ಇವೆಲ್ಲವನ್ನು ದೃಷ್ಟಿಯಲ್ಲಿಟ್ಕೊಂಡು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಜಾಗೃತಿ ಜಾಥಾವನ್ನು ಆಯೋಜಿಸಿದೆ. ದಯಮಾಡಿ ರಾಜ್ಯದ ಪೋಷಕರು, ಮುಖ್ಯವಾಗಿ ಮೈಸೂರಿನಲ್ಲಿರುವಂತಹ
ಪೋಷಕರು ನಮ್ಮ ಜೊತೆ ಕೈ ಜೋಡಿಸ್ಬೇಕು, ಈ ಜಾಥಾದಲ್ಲಿ ಭಾಗವಹಿಸಬೇಕು. ಕರ್ನಾಟಕವನ್ನು ಡ್ರಗ್ಸ್ ಮುಕ್ತ ಕರ್ನಾಟಕವನ್ನಾಗಿ ಮಾಡುವಲ್ಲಿ ನೀವು ಎಲ್ಲರೂ ಕೈ ಜೋಡಿಸೋಣ ಅಂತ ಕೇಳ್ಕೊತಾ, ದಯಮಾಡಿ 12ನೇ ತಾರೀಕು ಜನವರಿ ಏನು ಯುವ ಸಮಾವೇಶ, ರಾಷ್ಟ್ರೀಯ ಯುವ ದಿನ ಇದೆ, ಸ್ವಾಮಿ ವಿವೇಕಾನಂದರ ಜಯಂತಿಯ ಪ್ರಯುಕ್ತ ನಮ್ಮ ಜಾಥಾದಲ್ಲಿ ಭಾಗವಹಿಸಿ, ಯುವ ಸಮಾವೇಶದಲ್ಲೂ ಭಾಗವಹಿಸಬೇಕು ಅಂತ ಕೇಳ್ಕೊತೀನಿ. ಇದೇ ಸಂದರ್ಭದಲ್ಲಿ ಜನವರಿ 12 KRS ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರಾಗಿದ್ದಂತಹ SH ಲಿಂಗೇಗೌಡರ ಜನ್ಮದಿನವೂ ಆಗಿದೆ. ಈ ನಿಟ್ಟಿನಲ್ಲಿ ಆ ಎರಡೂ ಕಾರ್ಯಕ್ರಮಗಳು ಏನು ಸ್ವಾಮಿ ವಿವೇಕಾನಂದರ ಜಯಂತಿ ಮತ್ತು SH ಲಿಂಗೇಗೌಡರ ಜನ್ಮದಿನ ಅಂಗವಾಗಿ ಮೈಸೂರಿನಲ್ಲಿ ಯುವ ಸಮಾವೇಶ ಹಾಗೂ ಜಾಗೃತಿ ಜಾಥಾವನ್ನು ಆಯೋಜಿಸಿದ್ದೀವಿ. ದಯಮಾಡಿ ರಾಜ್ಯದ ಜನ ಮತ್ತು ಪೋಷಕರು, ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಬಂದು ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಹಾಗೂ ನಮ್ಮ ಪಕ್ಷದ ಸೈನಿಕರು, ಪದಾಧಿಕಾರಿಗಳು ತಪ್ಪದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದೇ ರೀತಿಯಾಗಿ KRS ಪಕ್ಷ ಏನೇ ಕಾರ್ಯಕ್ರಮಗಳು ಮಾಡಿದ್ರೂ ಜನರ ಮಾಲೀಕತ್ವದಲ್ಲಿ, ಜನರ ಸಹಭಾಗಿತ್ವದಲ್ಲಿ ನಡೀತಾ ಇರುವಂಥದ್ದು. ಹಾಗಾಗಿ ಈ ನಮ್ಮ ಯುವ ಸಮಾವೇಶಕ್ಕೆ ದೇಣಿಗೆ ನೀಡುವ ಮೂಲಕ KRS ಪಕ್ಷವನ್ನು ಬೆಂಬಲಿಸಬೇಕು. ಇಲ್ಲಿವರೆಗೂ ಯಾವ ರೀತಿಯಾಗಿ ನಮ್ಮ ಕಾರ್ಯಕ್ರಮಗಳಿಗೆ ದೇಣಿಗೆ ಕೊಟ್ಟು ಬೆಂಬಲಿಸಿದ್ದೀರೋ ಅದೇ ರೀತಿಯಾಗಿ ದೇಣಿಗೆ ಕೊಟ್ಟು ಬೆಂಬಲಿಸಬೇಕು ಅಂತೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS ಪಕ್ಷ. ನಮಸ್ತೆ.